ಎಲ್ರಿಗೂ ನಮಸ್ಕಾರ. ಇವತ್ತು ನಾವು BMTC ಕಂಡಕ್ಟರ್ ಪೋಸ್ಟ್ಗೆ ನಡೆದಂಥ ಕ್ವಶನ್ ಪೇಪರ್ ಕೀ ಆನ್ಸರ್ಸ್ನ ನೋಡೋಣ. ಸೆಪ್ಟೆಂಬರ್ 1, 2024 ನಡೆದಂಥ ಎಕ್ಸಾಮ್ ಇದು ಸೀರೀಸ್ ಬಂದು A3 ಆಗಿರುತ್ತೆ. ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಕ್ವಶನ್ನು, ರಿಸರ್ವೇಷನ್ ಆಫ್ ಸೀಟ್ಸ್ ಇನ್ ಪಂಚಾಯತ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ ಈಸ್ ನಾಟ್ ಅಪ್ಲಿಕಬಲ್ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಸ್. ಇದಕ್ಕೆ ಆನ್ಸರ್ ಬಂದು ಅರುಣಾಚಲ್ ಪ್ರದೇಶ್. Recently, which of the following state government inaugurated the world tallest statue of B.R. Ambedkar called Statue of Social Justice? Answer bande option 2, Andhra Pradesh. Third question, with reference to the session of Parliament in India, choose the correct options. The maximum gap between two sessions of the Parliament cannot be more than 6 months. Second option, adjournment sine die means terminating a sitting of Parliament for a week. ಥರ್ಡ್ ಒನ್ಗೆ ಆನ್ಸರ್ ಆಪ್ಷನ್ ಎ. ಆಪ್ಷನ್ ಸ್ಟೇಟ್ಮೆಂಟ್ 1 ಕರೆಕ್ಟ್, ಸ್ಟೇಟ್ಮೆಂಟ್ 2 ರಾಂಗ್ ಆಗಿರುತ್ತೆ. ಹೂ ಅಮಂಗ್ ದಿ ಫಾಲೋಯಿಂಗ್ ಪ್ರೈಮ್ ಮಿನಿಸ್ಟರ್ ಆರ್ ಪ್ರೈಮ್ ಮಿನಿಸ್ಟರ್ಸ್ ಆಫ್ ಇಂಡಿಯಾ ವೇರ್ ಡಿಫೀಟೆಡ್ ಬೈ ಸಿಂಗಲ್ ವೋಟ್ ಆಫ್ ನೋ ಕಾನ್ಫಿಡೆನ್ಸ್. ಇದಕ್ಕೆ ಆನ್ಸರ್ 4, ಅಟಲ್ ಬಿಹಾರಿ ವಾಜಪೇಯಿ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಪೇರ್ಸ್ ಆಫ್ ಕಂಟ್ರೀಸ್ ಆ್ಯಂಡ್ ಬೌಂಡ್ರೀಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್. ಇದಕ್ಕೆ ಆಪ್ಷನ್ 3, ಇಂಡಿಯಾ ಚೈನಾ ಬಾರ್ಡರು ಮೆಕ್ಮೋಹನ್ ಲೈನ್, ಇಂಡಿಯಾ ಪಾಕಿಸ್ತಾನ್ ರಾಟ್ಲಿಫ್ ಲೈನ್, ಇಂಡಿಯಾ ಅಫ್ಘಾನಿಸ್ತಾನ್ದು 39 ಪ್ಯಾರಲಲ್. ಇದು ತಪ್ಪಾಗಿದೆ. ಹಾಗಾಗಿ ಆಪ್ಷನ್ 3 ಎ ಮತ್ತು ಆಪ್ಷನ್ ಡಿ. ಆಪ್ಷನ್ ಡಿ ಕರೆಕ್ಟ್ ಆಗಿದೆ, ಎ ಮತ್ತು ಸಿ. 6th ಕ್ವಶನ್, ದೇವರಾಜ್ ಅರಸು ವಸತಿ ಯೋಜನೆ ಈಸ್ ಫಾರ್ ಬಿಲೋ ಕ್ಯಾಟಗರೀಸ್. ಇದಕ್ಕೆ ಆಪ್ಷನ್ ಬಂದು ಆಪ್ಷನ್ 3 ಎ ಮತ್ತು ಸಿ. HIV ಅಫೆಕ್ಟೆಡ್ ಆ್ಯಂಡ್ ದೇವದಾಸಿಸ್ಗೆ ಮತ್ತು ಸಫಾಯಿ ಕರ್ಮಚಾರೀಸ್ಗೆ, ಫಾರ್ಮರ್ಸ್ ಆಗಿರಲ್ಲ ಮತ್ತು ಇಂಡಸ್ಟ್ರಿಯಲ್ ಲೇಬರ್ಸ್ ಆಗಿರಲ್ಲ. ಆಪ್ಷನ್ 3. ನೆಕ್ಸ್ಟ್ 7th ಕ್ವಶನ್, ನೇಮ್ ದ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಲಾಂಚ್ ಟು ಪ್ರೊವೈಡ್ ದಿ ರೆಕಾರ್ಡ್ ಆಫ್ ರೈಟ್ಸ್ ಟು ವಿಲೇಜ್ ಹೌಸ್ ಹೋಲ್ಡ್ ಓನರ್ಸ್ ಪೊಸಿಷನಿಂಗ್ ಹೌಸ್ ಇನ್ ಇನ್ಹ್ಯಾಬಿಟೆಡ್ ರೂರಲ್ ಏರಿಯಾ ಇನ್ ಎ ವಿಲೇಜ್. ಇದಕ್ಕೆ ಆನ್ಸರ್ 3 ಸ್ವಾಮಿತ್ವ. 8th ಕ್ವಶನ್, ಹೆಡ್ ಆಫೀಸ್ ಆಫ್ Karnataka State Spice Development Board is located in. 8th one, answer A, Hubli. What is the term of Mahila Samman certificate launched by Ministry of Finance in 2023? 9th one ಗೆ ಆಪ್ಷನ್ ಆನ್ಸರ್ ಯಾವ್ದಾಗಿರುತ್ತೆ ಅಂದರೆ 2 years. ಮಹಿಳಾ ಸಮ್ಮಾನ್ ಸರ್ಟಿಫಿಕೇಟು 2 ವರ್ಷದ ಗಂಟ ವ್ಯಾಲಿಡಿಟಿ ಇರುತ್ತೆ. ನೀವು ಮೇನ್ ನೆನ್ಪಿಡಬೇಕಾಗಿರೋಂಥದ್ದು, ಇದು ಯಾವ ಮಹಿಳಾ ಸಮ್ಮಾನ್ ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಇದು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂಡರ್ ಬರುತ್ತೆ. ಓಕೆ. 10th ಕ್ವಶನ್, ಎ ಬಾಯ್ ಈಸ್ weighing 40 kgs at the equator on the earth. He started moving towards the north pole, then his weight. 10th one ke answer option 3, going on increasing. ಅವನು ಈಕ್ವೇಟರ್ ಇಂದ ಪೋಲ್ಸ್ ಕಡೆ ಹೋದಂಗೆ ಅವನದ ವೆಯ್ಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. 11th ಕ್ವಶನ್, we see water droplets on the water surface of glass containing ice cold water because. 11th one ke answer option A. 12th one, select the incorrect match for the following. 12th one ಗೆ ಆನ್ಸರ್ 2 ಆಗಿರುತ್ತೆ. ಆಪ್ಷನ್ 2 ಡಿ. ಆಪ್ಷನ್ ಡಿ ತಪ್ಪಾಗಿದೆ. ಫಿಶಸ್ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್, ಬರ್ಡ್ಸ್ ವಾರ್ಮ್ ಬ್ಲಡೆಡ್ ಅನಿಮಲ್ಸ್, ಮ್ಯಾಮಲ್ಸ್ ಹ್ಯಾವಿಂಗ್ ಎ ಮ್ಯಾಮಲ್ ಗ್ಲ್ಯಾಂಡ್ ಇರುತ್ತೆ, ಫಾಕ್ಸ್ ಹ್ಯಾವಿಂಗ್ 2 ಚೇಂಬರ್ ಹಾರ್ಟ್. ಇದು ತಪ್ಪಾಗಿದೆ. ಫಾಕ್ಸ್ಗೆ 2 ಚೇಂಬರ್ ಹಾರ್ಟ್ ಇರಲ್ಲ. ನೆಕ್ಸ್ಟ್ 13th ಒನ್, ಎಕನಾಮಿಕಲಿ ಇಂಪಾರ್ಟೆಂಟ್ ಇನ್ಸೆಕ್ಟ್ಸ್ ಲೈಕ್ ಹನಿ ಬಿ, ಸಿಲ್ಕ್ ವರ್ಮ್ ಆ್ಯಂಡ್ ಹೈಕ್ ಇನ್ಸೆಕ್ಟ್ ಬಿಲಾಂಗಿಂಗ್ ಟು ವಿಚ್ ಫೈಲಮ್. 13th ಒನ್ಗೆ ಆನ್ಸರ್ 3 ಆಗಿರುತ್ತೆ. ಆರ್ಥೋಪೋಡಾಗೆ ಈ ಇನ್ಸೆಕ್ಟ್ಸು ಸೇರುತ್ತೆ. 14th ಒನ್, ವಿಚ್ ಆಫ್ ದಿ ಫಾಲೋಯಿಂಗ್ ಪೇರ್ಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್. ಇದಕ್ಕೆ ಉತ್ತರ ಬಂದು ಆಪ್ಷನ್ 2, 1 ಮತ್ತು 2 ಕರೆಕ್ಟ್ ಆಗಿರುತ್ತೆ. ಲೆಮನ್ನು ಮತ್ತು ಕರ್ಡು ಇದು ತಪ್ಪಾಗಿದೆ. ಇದು ಸಿಟ್ರಿಕ್ ಆ್ಯಸಿಡ್ ಆಗಬೇಕು, ಕರ್ಡು ಲ್ಯಾಕ್ಟಿಕ್ ಆ್ಯಸಿಡ್ ಆಗಬೇಕು. ಹಾಗಾಗಿ ಈ ಉತ್ತರ ಇದೆರಡು ತಪ್ಪಾಗಿದೆ. 1, 2 ವೆನಿಗರು ಮತ್ತು ಟೊಮೆಟೊ ಫಸ್ಟ್ ಇವೆರಡು ಆಪ್ಷನ್ ಕರೆಕ್ಟಾಗಿದೆ. ನೆಕ್ಸ್ಟ್ ಕಮಿಂಗ್ ಟು 15th ಕ್ವಶನ್, ರೈಟ್ ದಿ ಕ್ರೊನಾಲಜಿಕಲ್ ಆರ್ಡರ್ ಆಫ್ ಫಾಲೋಯಿಂಗ್. 15th ಒನ್ಗೆ ಆನ್ಸರು ಆಪ್ಷನ್ 4. ಮೊದಲನೇದಾಗಿ ಕಾರ್ನಾಟಿಕ್ ವಾರ್ಸು ಫಸ್ಟ್ ನಡೆಯುತ್ತೆ. ನೆಕ್ಸ್ಟು ಬ್ಯಾಟಲ್ ಆಫ್ ವಾಂಡಿವಾಶ್ ನಡೆಯುತ್ತೆ. ಥರ್ಡು ಬ್ಯಾಟಲ್ ಆಫ್ ಬಕ್ಸರ್ ನಡೆಯುತ್ತೆ. ಲಾಸ್ಟಲ್ಲಿ ನೇಪಾಳ್ ವಾರ್ ಆಗುತ್ತೆ. 16th ಒನ್, ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದು ಇದು ತಪ್ಪಾಗಿದೆ. ಆ್ಯಕ್ಚುಲಿ
ಹಾಗಾಗಿ ಇದಕ್ಕೆ ಕ್ವಶನ್ ಪೇಪರಲ್ಲಿ ಗ್ರೇಸ್ ಕೊಟ್ಟಿದ್ದಾರೆ. ನೀವು ಆನ್ಸರ್ಗಳನ್ನ ನಿಮ್ಮ ನೋಟ್ಸ್ಗಳಲ್ಲಿ ನೋಡ್ಕೋಬೇಕು ಅಂತ ಹೇಳ್ತೀನಿ. ಕಮಿಂಗ್ ಟು 17th ಕ್ವಶನ್. ರೈಟ್ ದ ಕ್ರಾಲಜಿಕಲ್ ಆರ್ಡರ್ ಆಫ್ ಹಿಸ್ಟಾರಿಕಲ್ ಈವೆಂಟ್ಸ್ ಗಿವನ್ ಬಿಲೋ. 17th ಒನ್ಗೆ ಕ್ರಾಲಜಿಕಲ್ ಆರ್ಡರ್ ಕೇಳಿದ್ದಾರೆ. 17th ಒನ್ಗೆ ಆನ್ಸರ್ ಎ ಆಗಿರುತ್ತೆ. ಕ್ರಾಲಜಿಕಲ್ ಆರ್ಡರ್ ಯಾವ ಥರ ಇದೆ ಅಂದರೆ ಪಾರ್ಟಿಷನ್ ಆಫ್ ಬೆಂಗಾಲ್ ಫಸ್ಟ್ ಆಗುತ್ತೆ. ಸೆಕೆಂಡ್ ಒಂದು ಹೋಮ್ ರೂಲ್ ಈವೆಂಟ್ ಆಗುತ್ತೆ. ಥರ್ಡ್ ಒನ್ನು ಸೂರತ್ ಸ್ಪ್ಲಿಟ್ ಆಗುತ್ತೆ. ಫೋರ್ತ್ ಒನ್ನು ಸ್ವದೇಶಿ ಮೂಮೆಂಟ್. ತಪ್ಪು. ಫಸ್ಟ್ ಒನ್ನು ಪಾರ್ಟಿಷನ್ ಆಫ್ ಬೆಂಗಾಲ್, ಸೆಕೆಂಡು ಸ್ವದೇಶಿ ಮೂಮೆಂಟ್, ಥರ್ಡ್ ಬಂದು ಸೂರತ್ ಸ್ಪ್ಲಿಟ್, ಫೋರ್ತು ಹೋಮ್ ರೂಲ್ ಲೀಗ್. ಇದು 1916 ನಡೆಯುತ್ತೆ. 18th ಕ್ವಶನ್. ಹೂ ಆರ್ ನಾಟ್ ದಿ ಎಮಿನೆಂಟ್ ಮಾಡರೇಟ್ ಲೀಡರ್ಸ್ ಗಿವನ್ ಬಿಲೋ. ಯಾರು ಮಾಡರೇಟ್ಸ್ ಟೈಮದ ರೂಲರ್ಸ್ ಯಾರ್ಯಾರು ಅಲ್ಲ, ಪ್ರಾಮಿನೆಂಟ್ ಪರ್ಸನ್ಸ್ ಯಾರ್ಯಾರು ಅಲ್ಲ ಅಂತ ಕೇಳಿದ್ದಾರೆ. 18th ಒನ್. ಇದಕ್ಕೆ ಆಪ್ಷನ್ 2 ಬಿಪಿನ್ ಚಂದ್ರಪಾಲ್, ಸುಭಾಷ್ ಚಂದ್ರ ಬೋಸ್. ಇವರೆಲ್ಲ ಎಕ್ಸ್ಟ್ರೀಮಿಟ್ಸ್, ಮಾಡರೇಟ್ಸ್ಗೆ ಬರಲ್ಲ. ದಾದಾಬಾಯಿ ನವರೋಜಿ, ಗೋಪಾಲ್ ಕೃಷ್ಣ ಗೋಖಲೆ, ಆನಂದ್ ಮೋಹನ್ ಬೋಸ್ ಮತ್ತು ಎಂ ಜಿ ರಾನಡೆ ಇವರೆಲ್ಲ ಮಾಡರೇಟ್ಸ್ಗೆ ಬರ್ತಾರೆ. ಆದರೆ ಬಿಪಿನ್ ಚಂದ್ರಪಾಲ್ ಮತ್ತು ಸುಭಾಷ್ ಚಂದ್ರ ಬೋಸ್ ಇವರು ಎಕ್ಸ್ಟ್ರೀಮಿಟ್ಸ್ ಆಗಿರ್ತಾರೆ. 19th ಕ್ವಶನ್. ಐಡೆಂಟಿಫೈ ದ ಕರೆಕ್ಟ್ ಪೇರ್ಸ್. ಚೋಳಾಸ್, ಟೈಗರ್, ಚೇರ, ಫಿಶ್, ಪಾಂಡ್ಯ, ನಂದಿ, ಪಲ್ಲವ, ವರಾಹ ಕೇಳಿದ್ದಾರೆ. 19th ಒನ್ಗೆ ಆನ್ಸರ್ ಬಂದು ಆಪ್ಷನ್ 3. ಇದಕ್ಕೆ ಚೋಳಾಸ್, ಟೈಗರ್ ಮಾತ್ರ ಕರೆಕ್ಟು, ಇದೆಲ್ಲ ತಪ್ಪಾಗಿದೆ. 20th ಕ್ವಶನ್. ನೇಮ್ ದ ಸುಲ್ತಾನ್ ಆಫ್ ಡೆಲ್ಲಿ ವೆನ್ ವಿಜಯನಗರ ಆ್ಯಂಡ್ ಬಹಾಮನಿ ಡೈನಾಸ್ಟಿ ವೇರ್ ಎಸ್ಟಾಬ್ಲಿಷ್ಡ್ ಇನ್ ಸೌತ್. ಇದಕ್ಕೆ ಆನ್ಸರ್ ಮೊಹಮ್ಮದ್ ಬಿನ್ ತುಘಲಕ್. 21st ಕ್ವಶನ್. ದ ಪ್ಲೇಸ್ ವಿಸಿಟೆಡ್ ಬೈ Hoyengsang where Pallava king Narasimha Varma obtained the title Vatapi Gonda and installed victory stand is. 21st ಕ್ವಶನ್. ಬಾದಾಮಿ. ಪಲ್ಲವರ ದೊರೆ ನರಸಿಂಹ ವರ್ಮ ಬಾದಾಮಿಯನ್ನು ಅವನು ಗೆದ್ಕೊಂಡ್ಮೇಲೆ ಹೋಯೆಂಗ್ಸಾಂಗ್ ವಾತಾಪಿ ಕೊಂಡ ಅಂತ ಬಿರುದು ಕೊಡ್ತಾನೆ. 22nd ಕ್ವಶನ್. ನ್ಯಾಷನಲ್ ಎಂಬ್ಲಮ್ ಆಫ್ ಇಂಡಿಯಾ ವಾಸ್ ಬಾರೋಡ್ ಫ್ರಮ್ ದಿ ಪಿಲ್ಲರ್ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ ಬಂದ್ಬಿಟ್ಟು ಸಾರನಾಥ್ ಪಿಲ್ಲರ್ ಇನ್ಸ್ಕ್ರಿಪ್ಷನಿಂದ ತೊಗೊಂಡಿದೆ. ನೆಕ್ಸ್ಟ್ 23rd. ಡ್ಯೂರಿಂಗ್ ವಿಚ್ ಸ್ಟೇಜ್ ಮ್ಯಾನ್ ಯೂಸ್ಡ್ ಕ್ವಾರೆಡ್ ಸ್ಟೋನ್ ಇನ್ ಪ್ರೀ ಹಿಸ್ಟಾರಿಕ್ ಪೀರಿಯಡ್. ಮಾನವ ಯಾವ ಸಮಯದಲ್ಲಿ ಕಲ್ಲುಗಳನ್ನ ಯೂಸ್ ಮಾಡ್ತಾನೆ ಅಂತ ಕೇಳಿದ್ದಾರೆ. 23ಕ್ಕೆ ಪ್ಯಾಲಿಯೋಲಿಥಿಕ್ ಏಜೇ ಫಸ್ಟ್ ಬರೋದು. ಇದನ್ನು ಸ್ಟೋನ್ ಏಜ್ ಅಂತ ಕರೀತಾರೆ. ಸ್ಟೋನ್ ಏಜ್. ನೆಕ್ಸ್ಟ್ 24th. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. There are 2 inscriptions on wall of Vaikunta temple of Ummaturu. Second one, the first inscription includes the rulers and regulation of village assembly, rules and regulations of assembly. The second inscription includes the reformed rules and regulations. 24th ಗೆ ಆನ್ಸರ್ ಬಂದು ಆಪ್ಷನ್ 3 ಆಗಿರುತ್ತೆ. A and B ಎರಡು ಕರೆಕ್ಟ್ ಆಗಿರುತ್ತೆ. 25th. Presently which of the following is not a fundamental rights. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 3 ಟು ಹ್ಯಾವ್ ಎ ಪ್ರಾಪರ್ಟಿ. ಇದು ಲೀಗಲ್ ರೈಟ್ ಆಗಿ ಮಾಡಿದ್ದಾರೆ 300A ಅಲ್ಲಿ. ಇದು ಫಂಡಮೆಂಟಲ್ ರೈಟ್ ಆಗಿಲ್ಲ. ಓಕೆ, ಹಾಗಾಗಿ ಆಪ್ಷನ್ 3 ತಪ್ಪಾಗಿದೆ. ನೆಕ್ಸ್ಟ್ ಪಾರ್ಟಲ್ಲಿ ರಿಮೈನಿಂಗ್ ಕ್ವಶನ್ಸ್ನ ನೋಡೋಣ. ಥ್ಯಾಂಕ್ ಯು. ಎಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಕ್ವಶನ್ನು ಆನ್ಸರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.